ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಸ್ಯಾಮ್ಸಂಗ್ ವೆಬ್ಸೈಟಲ್ಲಿ ಒಬ್ಬರು ಕಸ್ಟಮರು ಅವರು ಹೋಲ್ ಟಿ ವಿ ಆನೇ ಆಗ್ತಿಲ್ಲ ಅಂತ ಕಂಪ್ಲೇಂಟ್ನ ರೇಸ್ ಮಾಡಿದರು. ಆ ಕಂಪ್ಲೇಂಟನ್ನು ರಿಸೀವ್ ಮಾಡಿಕೊಂಡು ನಾನು ಮತ್ತು ನಮ್ಮ ಕೊಲೀನ್ ಆಗಿರುವಂಥ ಇವ್ರ ಹೆಸರು ರಮೇಶ್ ಅಂತ, ತುಂಬ ದಿನಗಳಿಂದ ಸ್ಯಾಮ್ಸಂಗಲ್ಲಿ ಮಾಸ್ಟರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇಬ್ಬರು ಕೂಡ ಸ್ಯಾಮ್ಸಂಗಲ್ಲಿ ಕಸ್ಟಮರ್ ಪ್ಲೇಸಿಗೆ ವಿಸಿಟ್ ಮಾಡ್ದು ಟಿ ವಿನ ಚೆಕ್ ಮಾಡಿ ನೋಡಿದು. ಟಿ ವಿ ಕಂಪ್ಲೀಟಾಗಿ ಆನೇ ಆಗ್ತಾ ಇರಲಿಲ್ಲ. ಟಿ ವಿನ ವಾಲ್ ಮೌಂಟಿಂದ ಅನ್ಇನ್ಸ್ಟಾಲ್ ಮಾಡಿಕೊಂಡು ಹಾಗೆ ಬೆಡ್ ಮೇಲೆ ಇಟ್ಕೊಂಡು ಹಿಂದೆ ಹಾಕಿರುವಂತಹ ವಾಲ್ ಮೌಂಟನ್ನು ಬಿಚ್ಚಾದಮೇಲೆ ನಾವು ಇದನ್ನು ಜಿಗ್ ಅಂತ ಕರೀತಾರೆ. ಇದು ಬ್ಯಾಕ್ ಸೈಡ್ ಕವರ್ನ ಓಪನ್ ಮಾಡೋದಕ್ಕೆ ಟಿ ವಿಲಿ ಯೂಸ್ ಆಗುತ್ತೆ. ಇದನ್ನು ಓಪನ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಇದು ತುಂಬ ಸ್ಮಾಲ್ ಲಾಕ್ಸ್ಗಳಿರುತ್ತೆ, ಸ್ಕ್ರೂಸ್ ಏನಿರೋದಿಲ್ಲ. ಈ ಜಿಗ್ಗು ಮುಖಾಂತರವಾಗಿ ನೀವು ಸ್ಲೈಡಿಂಗ್ನ ಮಾಡ್ತಾ ಹೋಗ್ತಾ ಇದ್ದರೆ ಚಿಕ್ಕದಾಗಿ ಓಪನ್ ಆಗುತ್ತೆ. ನಿಮಗೆ ಆ ಸೌಂಡು ಕೂಡ ನಿಮಗೆ ಕೇಳಿಸುತ್ತೆ. ಆ ಸೌಂಡಾಗಿ ಕೇಳಿಸ್ತಿದೆ ಅಂದರೆ ಇದರಲ್ಲಿರುವಂತಹ ಲಾಕರ್ಗಳು ಓಪನ್ ಆಗ್ತಿದೆ ಅಂತ. ಯಾವುದೇ ರೀತಿ ಸ್ಕ್ರೂ ಇರೋದಿಲ್ಲ. ನಿಮಗೆ ಕೇಳಿಸ್ಲಿ ಅಂತ ಸ್ವಲ್ಪ ಸೌಂಡನ್ನು ಕೂಡ ಹಾಗೆ ಬಿಟ್ಟಿದ್ದೀನಿ. ಎಲ್ಲ ಕಡೆಯೂ ನೀಟಾಗಿ ಓಪನ್ ಮಾಡ್ಕೊಬೇಕಾಗಿರುತ್ತೆ. ಇದು ಪ್ರಾಪರ್ ಟೂಲ್ ಇಲ್ಲ ಅಂದರೆ, ಈ ಜಿಗ್ಗಿಲ್ಲ ಅಂದರೆ ನಿಮಗೆ ಓಪನ್ ಮಾಡೋದಕ್ಕೆ ತುಂಬ ರಿಸ್ಕ್ ಆಗುತ್ತೆ. ನೀಟಾಗಿ ನಾವು ಓಪನ್ ಮಾಡಿ ಹಾಗೆ ಇದನ್ನು ಸೈಡಿಗೆ ಎತ್ತಿಟ್ಟು ಬ್ಯಾಕ್ ಶೀಟ್ನ ಎತ್ತಿಟ್ಟಿದ ಮೇಲೆ ಇದು ಬಂದು SMP ಬೋರ್ಡು ಕಂಪ್ಲೀಟು ಬರ್ನ್ ಆಗಿದೆ. ಹಾಗಾಗಿ ಟಿ ವಿ ಆನೇ ಆಗ್ತಾ ಇರಲಿಲ್ಲ. ಅದರಲ್ಲಿರುವಂತಹ ಕನೆಕ್ಷನ್ಗಳು, ಹಾಗಾಗಿ ಪವರ್ ಕನೆಕ್ಷನ್ನು ಪ್ರತಿಯೊಂದನ್ನು ರಿಮೂವ್ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಟು, ಅದೇ ರೀತಿ ಸ್ಯಾಮ್ಸಂಗಿನ ಹೊಸ SMP ಬೋರ್ಡನ್ನು ಆಲ್ರೆಡಿ ಕಸ್ಟಮರ್ ಕೊಟೇಶನ್ ಕೊಟ್ಟ ಮೇಲೆ ಓಕೆ ಮಾಡಿದ ಮೇಲೆ ಆಲ್ರೆಡಿ ಆರ್ಡ್ರ್ ಮಾಡಿದ್ದು. ಇದು ನೀವು ನೋಡ್ತಾ ಇರ್ಬೋದು. ಸ್ಯಾಮ್ಸಂಗಿಂದ ಆಲ್ರೆಡಿ ಪ್ಯಾಕ್ ಆಗಿ ಬಂದಿದೆ. ಆ ಪ್ಯಾಕ್ನ ಓಪನ್ ಮಾಡಿಕೊಂಡು ನೀಟಾಗಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಟಿ ವಿಗೆ ಇದನ್ನು ಕನೆಕ್ಷನ್ ಮಾಡ್ದು. ನೀವು ಕಲರ್ ವೇರಿಯೇಷನ್ನು ನೋಡ್ಬೋದು. ಹಳೇದಕ್ಕೂ ಇದಕ್ಕೂ ಹೊಸದಾಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಹಳೇದಾಗಿರೋದ್ರಿಂದ ಅದು ಹಾಗೆ ಕಂಪ್ಲೀಟಾಗಿ ಸ್ವಲ್ಪ ಸ್ಕ್ರೀನು ಕಡಿಮೆ ಆಗಿದೆ ಕಲ್ಲರೆಲ್ಲ. ಹಾಗೆ ನೀಟಾಗಿ ಕನೆಕ್ಷನ್ನ ಮಾಡಿ ಹತ್ರದಲ್ಲೇ ಇದ್ದಂತಹ ಅದನ್ನು ಕೂಡ ಓಲ್ಡ್ ಒನ್ನನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಹತ್ರದಿಂದ ಪವರ್ ಕೇಬಲ್ನ ಹಾಕ್ಕೊಂಡು ಟಿ ವಿನ ಆನ್ ಮಾಡ್ದು. ಟಿ ವಿನ ಏನಕ್ಕೆ ಆನ್ ಮಾಡ್ತಾ ಇದ್ದೀವಿ ಅಂದರೆ, ಕನೆಕ್ಷನ್ ಮಾಡಿರೋದು ಅಥವಾ SMP ಹಾಕಿರೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಜಸ್ಟು ಪ್ರೈಮರಿ ಇನ್ಸ್ಪೆಕ್ಷನ್ಗೋಸ್ಕರ, ಅಂದರೆ ಟಿ ವಿ ಆನ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಟಿ ವಿ ನೀಟಾಗಿ ಆನ್ ಆಯಿತು. ಕಸ್ಟಮರ್ ಕೂಡ ತುಂಬ ಖುಷಿಯಾದರು. ಯಾಕಂದರೆ ಒಂದು 3-4 ಡೇಸಿಂದ ಕಸ್ಟಮರು ಟಿ ವಿ ವಾಚ್ ಮಾಡಿಲ್ಲ ಅಂತ ತುಂಬ ಡಿಸಪಾಯಿಂಟಿಂಗ್ ಆಗಿದ್ದರು. ನಾವು ಹಾಕಿ SMP ಹೊಸ್ದಾಗಿ ಆನ್ ಮಾಡಿದ ಮೇಲೆ ತುಂಬ ಅವ್ರಿಗೂ ಖುಷಿ ಆಯಿತು. ಟಿ ವಿ ಸ್ಕ್ರೀನ್ ಎಲ್ಲ ನೀಟಾಗಿ ಬರ್ತಿತ್ತು. ಅದಾದಮೇಲೆ ಎಲ್ಲ ಲಾಕ್ಗಳು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಮತ್ತು ನಾವು ಬ್ಯಾಕ್ ಕವರ್ನ ಶೀಟನ್ನು ನೀಟಾಗಿ ವಾಶ್ ಮಾಡಿಕೊಂಡು, ಅಂದರೆ ಡಸ್ಟೆಲ್ಲ ಇರುತ್ತಲ್ಲ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ನೀಟಾಗಿ ಕೂರಿಸ್ತು. ಇವಾಗಲೂ ಫಸ್ಟ್ ಹೇಳಿರೋ ರೀತಿ ಇದರಲ್ಲಿ ಸ್ಕ್ರೂಸ್ ಏನೂ ಇರೋದಿಲ್ಲ. ನೀಟಾಗಿ ಪೊಸಿಷನ್ಗೆ ಇಟ್ಟು ಲಿಟ್ಟಲ್ ಬಿಟ್ಟು ಒಂದು ಸ್ಮಾಲ್ನ ಪ್ರೆಸರ್ ಹಾಕಿ ಆ ಲಾಕ್ಗಳ ಹತ್ರ ಕೈನ ಹಂಗೆ ಸ್ಲೈಡಿಂಗ್ ಮಾಡಿದರೆ ಸಾಕು, ಕ್ಲಿಪ್ಪಿಂಗು ಲಾಕ್ ಆಗೋ ಸೌಂಡು ನಿಮಗೆ ಕೇಳಿಸುತ್ತೆ. ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ಸ್ಮಾಲ್ ಪ್ರೆಸರ್ನ ಹಾಕ್ಬಿಟ್ಟು ಜಸ್ಟು ಮೂಮೆಂಟ್ ಮಾಡಿದರೆ ಸಾಕು ಹ್ಯಾಂಡ್ನ, ಅದೇ ಲಾಕ್ ಆಗಿಬಿಡುತ್ತೆ. ಅದಾದಮೇಲೆ ಮತ್ತೆ ವಾಲ್ ಮೌಂಟ್ನ ಫಿಟ್ ಮಾಡಿಕೊಂಡು ವಾಲ್ ಮೌಂಟನ್ನು ಟಿ ವಿ ಬ್ಯಾಕ್ ಸೈಡು ಟಿ ವಿನ ಹ್ಯಾಂಗ್ ಮಾಡ್ದು. ಟಿ ವಿ ನೋಡ್ತಾ ಇರ್ಬೋದು ನೀವು. ಮೊದಲು ಟಿ ವಿ ಆನೇ ಆಗ್ತಾ ಇರಲಿಲ್ಲ, ಇವಾಗ ಟಿ ವಿ ನೀಟಾಗಿ ಆನ್ ಆಗ್ತಿದೆ. ಕಸ್ಟಮರ್ ಕೂಡ ತುಂಬ ಖುಷಿಯಾದರು. ಅದಾದಮೇಲೆ ಔಟ್ ಆಫ್ ವಾರಂಟಿ ಆಗಿರೋದ್ರಿಂದ ಸ್ಯಾಮ್ಸಂಗಿನ ಪಾರ್ಟಿನ ಕಾಸ್ಟ್ ಎಲ್ಲ ಕನೆಕ್ಟ್ ಮಾಡಬೇಕಲ್ಲ, ಹಾಗಾಗಿ ಜಾಬ್ ಶೀಟ್ ಎಲ್ಲ ಕೊಟ್ಟು ನೀಟಾಗಿ ಕಸ್ಟಮರ್ ಕೂಡ ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಕಸ್ಟಮರ್ ಕೂಡ ಹ್ಯಾಪಿ. ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.